ಹೌದು, ಎಂಡ್ ಆಗೋಯ್ತು. 10 ವ್ಯೂವರ್ಶಿಪ್ ಕೂಡ ಬರಲಿಲ್ಲ ಆ ಮ್ಯೂಸಿಕ್ ವಿಡಿಯೋಗೆ. ಅದಕ್ಕೆ ಈ ಟೈಮ್ ಒಂದು ಹೊಸ ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ, ತುಂಬ ಯೂನಿಕ್ ಆಗಿ. ನವೀನ್, ತುಂಬ ಒಳ್ಳೆ ಲಿರಿಕ್ಸ್ ಮಾಡ್ಕೊಡಿ, ಕ್ಯಾಚಿಯಾಗಿ ಮಾಡ್ಕೊಡ್ತೀರಾ? ನೋಡಿ ಸರ್, ಲಿರಿಕ್ಸ್ ಸಕ್ಕತ್ತಾಗಿ ಮಾಡ್ಕೊಡ್ತೀನಿ. ವೆರಿ ಗುಡ್. ಅನಿರುದ್ಧ್, ಈ ಟೈಮ್ ಮ್ಯೂಸಿಕ್ಕು ಒಳ್ಳೆ ರ್ಯಾಪ್ ಮಾಡ್ಕೊಡಿ. ಇವಾಗ ನೋಡ್ತಾ ಇರಿ ಸರ್, ರ್ಯಾಪ್ ಏನು ಮ್ಯೂಸಿಕಲ್ ರ್ಯಾಪೇ ಕೊಡ್ತೀನಿ. ಈ ಬಾಡಿ ನಂದು, ಈ ರೋಡು ನಂದು, ಈ ಸ್ಪೀಡು ನಂದು. ಗಾಡಿ ನಂದು, ಬಾಡಿ ನಂದು, ರೋಡು ನಂದು, ಸ್ಪೀಡು ನಂದು. ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ರೈಟ್ ಟರ್ನ್ ಮಾಡ್ಬೇಕಾದ್ರೆ ಚಮಕನ್ನ ಕೊಡ್ತೀನಿ. ಆ ಸೈಡ್ ಇಂದ ಬರೋರು ತಪ್ಪಿಪ್ಪು ಮಾಡ್ತೀನಿ. ಹೆಲ್ಮೆಟ್ ಹಾಕೋರು ನಮ್ಗೆಲ್ಲ ಪೇಷನ್ಸ್. ನೀವೇನೆ ಬಡ್ಕೊಂಡ್ರು ನಮ್ಗೆಲ್ಲ ರೆಗ್ಯುಲೇಷನ್ಸ್. ಎಲ್ಲೋ ನನ್ನದೇ ಸೌಂಡು. ಜನ ನೋಡಿ ಅನ್ನಬೇಕು ನಾನು ಅಣ್ಣ ಬಾಯ್ಡು. ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಎಲ್ಲೋ ಅಥವಾ ರೆಡ್ ಬಿಳಿ ಆದ್ರೂ ನಿಲ್ಲಲ್ಲ ನನ್ ಗಾಡಿ. ಬೇರೆಯವ್ರಿಗೇನೆ ತೊಂದ್ರೆ ಆದ್ರೂ ಸಿಗ್ನಲ್ ಅನ್ನ ಜಂಪ್ ಮಾಡ್ತೀನಿ. ಫುಟ್ಪಾತ್ ಮೇಲೆ ಜನ ಇದ್ರು ನಾನು ಕೇರು ಮಾಡಲ್ಲ. ಟ್ರಾಫಿಕ್ ಜೋರಾದಾಗ ಫುಟ್ಪಾತ್ ಇಂದ ಗಾಡಿ ಇಳಿಯಲ್ಲ. ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ರ್ಯಾಶ್ ಡ್ರೈವಿಂಗ್ ಇಷ್ಟ, ನಿನ್ಗೆ ನಪ್ಪ ಕಷ್ಟ. ಎಲ್ಲರ ಕಣ್ಣಲ್ಲಿ ನಾ ದುಷ್ಟ, ಆದ್ರೂ ಓಡಿಸ್ತೀನಿ ನನ್ನಿಷ್ಟ. ನಾ ಗಾಡಿ ಓಡಿಸ್ತೀನಿ, ಆದ್ರಾಗ ಫುಲ್ ರೈಟು. ಫೇಸ್ಬುಕ್ ಅಲ್ಲಿ ಪಿಕ್ ಹಾಕಿ ಮಾಡಪ್ಪ ನಿನ್ ಟ್ವೀಟು. ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಆಂಬುಲೆನ್ಸ್ ಆದ್ರೂ ಬರ್ಲಿ, ಯಾರಾದ್ರೂ ಅಡ್ಡ ಇರ್ಲಿ, ನನ್ ಗಾಡಿ ದರ್ಬಾರು. ಒಬ್ಬೊಬ್ಬೊಬ್ಬನು ಜೋರು. ಸಿಗ್ನಲಲ್ಲಿ ನಾನು ಒಂದೇ ಕಡೆ ನಿಲ್ಬೇಕಾ? ಸಿಕ್ಕಿದ ಕಡೆ ನುಗ್ಗಿಸ್ತೀನಿ, ಕೇಳೋದಕ್ಕೆ ನೀನೇರಪ್ಪ. ಪಾರ್ಕಿಂಗ್ ಓಡಿದ್ರು ರೋಡಿನ ನಡುವೆ ಆದ್ರೂ ನಾ ಗಾಡಿ ನಿಲ್ಲಿಸ್ತೀನಿ. ನನ್ನ ಇಷ್ಟ ನಾನು ಇರ್ತೀನಿ. ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಕಪ್ಪು ರೋಡು ನಂದೆ, ಕಪ್ಪು ಬೊಪ್ಪು ಕೂಡ ನಂದೆ. 10 ನಿಮಿಷ ಕೊಟ್ಟ ನಿಮ್ಗೆ ನಾ ಬಿಡೋದಿಲ್ಲ ದಾರಿ. ಯಾಕಂದ್ರೆ ಇದು ಮೇರಿ ಮರ್ಸಿ. ಯಾಕಂದ್ರೆ ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇಂಡಿಕೇಟರ್ ಗಳು ನಾನು ಹಾಕುವ ಮಾತೇ ಇಲ್ಲ. ಹ್ಯಾಂಡ್ ಸಿಗ್ನಲ್ ಮಾಡುವ ಸೀನಂತೂ ಇಲ್ವೇ ಇಲ್ಲ. ಇಂಡಿಕೇಟರ್ ಅನ್ನು ಒಂದ್ ವೇಳೆ ಕೊಟ್ರು ಆಫ್ ಮಾಡೋ ಆಲೋಚನೆ ನಂಗಂತೂ ಬರೋದಿಲ್ಲ. ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಬೈಕಲ್ 3 ಜನ ಏನು ಎಷ್ಟ್ ಬೇಕಾದ್ರೂ ಕೂರ್ಲಿ. ಪೊಲೀಸ್ ಇದ್ರು ಕೇರ್ ಮಾಡಲ್ಲ, ಓಡಿಸ್ತೀನಿ ಹಾರ್ಲಿ. ಕಂಟಿನ್ಯೂಸ್ ಆಗಿ ಹಾರ್ನ್ ಮಾಡಿ ನಾ ಗಾಡಿ ಓಡ್ಸಲ್ಲ. ನನ್ನ ಇಷ್ಟ ಬಂದ ಹಾಗೆ ಓವರ್ಟೇಕ್ ಮಾಡ್ತೀನಿ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ನಾನು ನಡೀತೀನಿ. ಹೈ ಬಿಂಬು ಹೆಡ್ಲೈಟ್ಸ್ ಹಾಕೊಂಡ್ ಒಂದ್ ಮೇಲೂ ಓಡಿಸ್ತೀನಿ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಇದು ನನ್ನ ಮರ್ಜಿ, ಇದು ನನ್ನ ದುನಿಯಾ. ಹಲೋ, ಹಲೋ, ನಾನ್ರಿ ನನ್ನ ಮರ್ಜಿ ಡೈರೆಕ್ಟರ್. ಹಾ ಸರ್. ಎಲ್ರಿ ಇದ್ದೀರಾ? ಹಾ, ಇಲ್ಲೇ ಇದ್ದೀನಿ, ಮೇನ್ ರೋಡ್ ಅಲ್ಲೇ ಇದ್ದೀನಿ. ಅಲ್ಲ ರೀ, ಮೊದ್ಲೇ ಹೇಳಿದ್ನಲ್ವಾ ನೆಕ್ಸ್ಟ್ ಮ್ಯೂಸಿಕ್ ವಿಡಿಯೋ ಮಾಡೋದಕ್ಕೆ ಪ್ರೊಡ್ಯೂಸರ್ ಬರ್ತಾರೆ ಅಂತ. 1 ಅವರಿಂದ ಕಾಯ್ತಾ ಇದಾರಪ್ಪ, ಬೇಗ ಬನ್ನಿ. ಒಂದ್ 5 ನಿಮಿಷ ಬಂದ್ಬಿಟ್ಟೆ, ಟ್ರಾಫಿಕ್ ಜಾಮ್ ಅಲ್ಲಿ ಇದ್ದೀನಿ. ಡೈರೆಕ್ಟರ್ ಏನೇ ಮಾಡಿದ್ರು ನೀವು ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ವಾಟ್ಸಪ್ಪಲ್ಲಿ ಕೂಡ ಕಳಿಸ್ತೀರಾ, ಒಳ್ಳೆ ಕಮೆಂಟು ಮಾಡ್ತೀರಾ. ಇದೆಲ್ಲ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇದ್ದೀರಾ. ಇಷ್ಟೆಲ್ಲ ನೋಡಿ ನನ್ನ ಮರ್ಜಿ ಥರನೇ ಇದ್ದೀರಾ. ಹೀಗಿರೋದ್ರಿಂದ ಏನಾಗ್ತಾ ಇದೆ ಗೊತ್ತಾ? ನಿಂಗೆ ಗೊತ್ತಾ ನೀನೆಷ್ಟು ಜನರಿಗೆ ತೊಂದರೆ ಕೊಡ್ತೀಯ? ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತೀಯ. ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡು, ಇರೋಲ್ಲ ಆಗ ಯಾವುದೇ ಗೋಳು. ಒಮ್ಮೆ ನೀನು ಕಣ್ತೆರೆದು ನೋಡು, ನಾನು ಅನ್ನೋದನ್ನ ಮೀರಿ ಬಾಳು. ಅಭಿಮಾನಿ ದೇವರುಗಳಿಗೆ ನಾವು ಹೇಳೋದೇ ಇಷ್ಟು, ನೀವು ಮಾಡಬೇಕಾಗಿಲ್ಲ ಸಖತ್ ಸರ್ಕಸ್ಸು. ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ, ಕೇವಲ ಅಷ್ಟೇ ಸಾಕು. ರಸ್ತೆ ವಾಹನ ಚಾಲಕರಲ್ಲಿ ಒಂದು ವಿನಂತಿ, ದಯಮಾಡಿ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿ.
ಇದು ಬಹಳ ಮುಖ್ಯವಾಗಿ ಯಾಕೆ ಅಂದರೆ ರಸ್ತೆಯಲ್ಲಿ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬಹುದು. ಯಾಕಂದರೆ ಅನಾಹುತಗಳಾದರೆ ಬಹಳಷ್ಟು ಮುಖ್ಯವಾಗಿ ಸಾವು ನೋವುಗಳು ಉಂಟಾಗುತ್ತೆ. ಈ ಸಾವು ನೋವುಗಳು ಕೆಲವು ಕುಟುಂಬಗಳಿಗೆ ಬಹಳಷ್ಟು ವಿನಾಶಕಾರಿಯಾಗಿ ಸಹ ಆಗಬಹುದು. ಆದ್ದರಿಂದ ದಯಮಾಡಿ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿ. ರಸ್ತೆ ನಿಯಮ ಪಾಲನೆ ಮಾಡಿಲ್ಲ ಅಂದರೆ ಪೊಲೀಸರು ದಂಡಿಸಬಹುದು, ದಂಡ ಕಟ್ಟಬಹುದು. ಬಟ್ ಆದರೆ ಅದು ಮುಖ್ಯ ಅಲ್ಲ. ಬಟ್ ಅದರಿಂದ ಒಂದು ಅಪಘಾತ ಆದರೆ, ಒಂದು ಅಮೂಲ್ಯ ಜೀವನ ಹೋದರೆ ಅದು ಮತ್ತೆ ವಾಪಸ್ ಬರೋದಿಲ್ಲ. ಅದಕ್ಕಾಗಿ ದಯಮಾಡಿ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿ, ತಾವು ಸುರಕ್ಷಿತವಾಗಿರಿ ಮತ್ತು ಬೇರೆಯವರು ಸಹ ಸುರಕ್ಷಿತವಾಗಿರಬೇಕು. ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪೊಲೀಸರ ಜೊತೆಗೆ ಕೈ ಜೋಡಿಸಿ.